ಎಷ್ಟು ಸ್ವಾತಂತ್ರ್ಯವಿದೆಯೋ ಅಷ್ಟೇ ಸ್ವಾತಂತ್ರ್ಯ ನಮ್ಮಂತ ಹೆಣ್ಣು ಮಕ್ಕಳಿಗೂ ಬೇಕೇ ಬೇಕು. ನಾವು ಕೂಡ ಈ ಸಮಾಜದಲ್ಲಿ ರಾಣಿ ಮಹಾರಾಣಿಯಾಗಿ ಬರಬೇಕು. ನೀ ಕುಡ್ದೇನ ಮಾಡ್ತೀನ? ನಾನು ಅಡಿಗೆ ಮನೆಯಾಗ ಮಾಡ್ಕೊಂಡ್ 2 ಕಪ್ ಕೂಡ ಬಂದೇನ್ರಿ ನಾನು. ಗುಡ್, ವೆರಿ ಗುಡ್. ಹೆಣ್ಣು ಮಕ್ಕಳು ಅಂದ್ರೆ ಯಾವಾಗ್ಲೂ ಸ್ಪೀಡ್ ಆಗೇ ಇರಬೇಕು. ಕಂಡ್ರೆ ನಾವ್ ಯಾವಾಗ್ಲೂ ಭಯ ಪಡಬಾರ್ದು. ಅದೇ ಗಾಯತ್ರಿನ ಕರ್ಕೊಂಡ್ ಬಾ ಅಂತ ಹೇಳಿದ್ನಲ್ಲ, ಎಲ್ಲಿದ್ದಾಳೆ ಗಾಯತ್ರಿ? ಬಂದಾರ್ರಿ ಮೇಡಮ್. ಗಾಯತ್ರಕ್ಕರ್ ಒಳಗ ಅದರ ಕರ್ಕೊಂಡ್ ಬರ್ತಿದ್ದಾಳ್ರಿ. ರೀ ಗಾಯತ್ರಕ್ಕರ ಮೇಡಮ್ ಅವ್ರ ಕರೆಯಕತ್ತಾರ. ಯಾಕಮ್ಮ ನಮ್ಮಂತ ಬಡವರು, ಅದು ನಿಮ್ಮಂತ ಭಾಗ್ಯವಂತರ ಮನೆಗೆ ಬರಲು ಕಾರಣ ಏನು ಅಂತ ಕೇಳಬಹುದಾ? ಹೇಳ್ತೀನಿ ಗಾಯತ್ರಿ, ಹೇಳ್ತೀನಿ. ಆದ್ರೆ ನೀನ್ ಬೇಜಾರಾಗ್ಬೇಡ. ಯಾಕಂದ್ರೆ ನಾವೆಲ್ಲರೂ ಸೇರಿ ಈಗ ರಾಜಕಾರಣಿಗೆ ಸೇರ್ಪಡೆ ಆಗ್ಬೇಕು. ನಮ್ಮ ಹತ್ರ ಹಣ ಇಲ್ಲ, ಅಧಿಕಾರ ಇಲ್ಲ, ಜನಬಲವಿಲ್ಲ. ಅಂತದ್ರಲ್ಲಿ ನಾವ್ ಹೇಗೆ ರಾಜಕೀಯದಲ್ಲಿ ಮುಂದುವರಿಯೋದಕ್ಕೆ ಆಗುತ್ತೆ ಅಮ್ಮ? ಹಣ ದುಡ್ಡಿನ ಬಗ್ಗೆ ನೀ ತಲೆ ಕೆಡಿಸ್ಕೊಳ್ಬೇಡ ಗಾಯತ್ರಿ. ಅದರ ಬಗ್ಗೆ ಎಲ್ಲ ನಾನು ಮಾಡ್ತೀನಿ. ನಾನ್ ಹೇಗೆ ಹೇಳ್ತೀನೋ ಹಾಗೆ ಕೇಳ್ಕೊಂಡು ಹೋದ್ರೆ ಸಾಕು. ಏನ್ ಹೇಳ್ರಿ ಮೇಡಮ್ ಅವ್ರ? ನೋಡು, ನಾವೆಲ್ಲರೂ ಸೇರಿ ಈ ಸಮಾಜದಲ್ಲಿ ರಾಜಕಾರಣಿ ಮಾಡ್ಬೇಕು. ಅಷ್ಟೇ ಅಲ್ಲ, ನಾನ್ ಹೇಗೆ ಹತ್ರ ಹಾಗೆ ಕೇಳ್ಕೊಂಡು ನೀವು ಬಂದ್ರೆ ಮುಂದಿನ ಸಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮೋಹಿನಿ ನಿನ್ನನ್ನು ಮಾಡ್ತೀನಿ. ಅದರಂತೆ ಜಿಲ್ಲಾ ಅಧ್ಯಕ್ಷರಾಗಿ ನಾನು ಹೇಳ್ತೀನಿ. ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯಾಗಿ ಗಾಯತ್ರಿಯನ್ನಾಗಿ ಇಟ್ಕೊಳ್ತೀನಿ. ಓಕೆ ತಾನೇ? ಆಯ್ತು ಬಿಡಿ, ನೀವು ಹೇಳಿದ ಕೆಲಸವನ್ನು ಖಂಡಿತವಾಗಿ ನಾನು ನೆರವೇರಿಸ್ತೇನೆ. ಮೇಡಮ್ ಅವ್ರ, ನಂಗ ಬಾಳ ಖುಷಿ ಆಗೈತ್ರಿ. ಇದ ಖುಷಿನಾಗ ಕುಡ್ದಾಡಂ ಬರ್ರಿ ನಾವು.